ಜಯ ಜಯವಾಗಲಿ ಹುಲಿಗಮ್ಮ ತಾಯಿ ಬಳ್ಳಾರಿ ದುರ್ಗಮ್ಮ ಹಿರೇಕೇರಿ ದುರ್ಗಮ್ಮ ಕೆಂಗಂಡಿ ದುರ್ಗಮ್ಮ. ನಾವು ನಮ್ಮ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಏನಿದೆಯಲ್ಲ ಈ ಭಾಗದಲ್ಲಿ ನಾನು ನೋವಿನಿಂದ ಹೇಳ್ತಾ ಇದ್ದೀನಿ, ಮೆಡಿಕಲ್ ಏನಿದೆಯಲ್ಲ ವರ್ಸ್ಟ್ ಇದೆ ಟ್ರೀಟ್ಮೆಂಟ್ ಇದೆಯಲ್ಲ ವರ್ಸ್ಟ್. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದವರು MLA ಗಳು MP ಗಳು ಡಾಕ್ಟರ್ಗಳು IAS KS ಅಧಿಕಾರಿಗಳು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಂದು ದಿವಸ ರಜೆ ತಗೊಂಡು ಮೈಸೂರಿಗೆ ಬರ್ರಿ, KR ಹಾಸ್ಪಿಟಲ್ ಒಂದ್ಸರಿ ವಿಸಿಟ್ ಮಾಡ್ರಿ, ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ. ಅಲ್ಲಿರ್ತಕ್ಕಂಥ ವೈದ್ಯರಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಆ ಒಂದು ಇಂಪ್ರೂವ್ಮೆಂಟ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ಬೇಕಂತ ಹೇಳ್ತೀನಿ. ನಮ್ಮ ಕಡೆ ಒಂದು ಪ್ರಶ್ನೆ ಕೇಳಂಗಿಲ್ಲ, ಡಾಕ್ಟರ್ ನೀನೋ ನಾನಾ ಅಂತ ಕೇಳ್ತಾರೆ, ಪ್ರಶ್ನೆಗೆ ಉತ್ತರ ಕೊಡಲ್ಲ. ಇನ್ನು ಸಂಬಳ ಕೊಡ್ಬೇಕಂದ್ರೆ ಪೇಷಂಟ್ ಬರಬೇಕು, ಆ ಪೇಷಂಟ್ ನೀನು ದೇವ್ರ ತರ ನೋಡ್ಬೇಕು. ಶಿವ ಶಿವ ಶಂಭೋ ಶಿವ ಶಿವ ಶಂಭೋ. ಎಂಥ ಮಾತು ನೋಡಿ, ಇದು ಕೊಪ್ಪಳದ ಕಿಮ್ಸ್ ಆಸ್ಪತ್ರೆಗೆ ಮಾತ್ರ ಅಕ್ಷರಶಃ ಸತ್ಯ ಅನಿಸುತ್ತೆ. ಇಲ್ಲಿ IFA+ ಎನ್ನುವಂಥ ಸಾಧಾರಣ ಕಬ್ಬಿಣಾಂಶ ಇರುವಂತಹ ಒಂದು ಸಿರಪ್ಗಳು ಕೂಡ ಸಿಗಲ್ಲ. ಇದರಿಂದ ಒಬ್ಬ ಗಂಟಲು ಚಿಕಿತ್ಸೆ ಮಾಡಬೇಕಾದಂತಹ ಒಬ್ಬ ರೋಗಿಯನ್ನು ಅಡ್ಮಿಟ್ ಮಾಡಿಕೊಂಡು ತದನಂತರಲ್ಲಿ ತಿಂಗಳ ಬಿಟ್ಟು ಬರಲಿಕ್ಕೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶುಗರ್ ಇನ್ನಿತರ ಮಹಾಕಾಯಿಲೆಗಳನ್ನು ಕೂಡ ಪಡಿಸುವಂತಹ ಔಷಧಗಳು ಇಲ್ಲಿಲ್ಲ, ಡಾಕ್ಟರ್ಗಳು ಬರೀತಾರೆ. ಆದರೆ ಈ ಕಿಮ್ಸ್ ಆಸ್ಪತ್ರೆ ಕೊಪ್ಪಳದಲ್ಲಿ ಇವು ಸ್ಟಾಕ್ ಇಲ್ಲ. ಯಾವಾಗೊಮ್ಮೆ ಸ್ಟಾಕ್ ಬರ್ತವೆ. ಇಲ್ಲಿ ಇರುವಂತಹ ಪ್ರಧಾನ ಫಾರ್ಮಸಿಸ್ಟರು ಕೂಡ ಈ ಜವಾಬ್ದಾರಿಯಿಂದ ಕೆಲಸ ಮಾಡದೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿ ಹಲವಾರು ರೋಗಿಗಳಿಗೆ ಮತ್ತಷ್ಟು ತೊಂದರೆ ಕೊಳ್ಳಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ, ಇಲ್ಲಿರುವುದು ಬೋಧಕ ಆಸ್ಪತ್ರೆ. ಇಲ್ಲಿ ನಿತ್ಯ ಸಾವಿರಾರು OPD ಪೇಷಂಟ್ಗಳು ಬರ್ತವೆ. ಆದರೆ ಅಲ್ಲಿರುವುದು ಮಾತ್ರ ಬೆರಳುಗಳಿಕೆಯ ಕೌಂಟರ್ಗಳು. 5-6 ಕೌಂಟರ್ಗಳಿದ್ದರೂ ಕೂಡ ಅಲ್ಲಿ ಕೆಲಸ ಮಾಡುವುದು ಮಾತ್ರ 2-3 ಕೌಂಟರ್ಗಳು, ಉಳಿದವು ಖಾಲಿಯಾಗಿಯೇ ಇರ್ತವೆ. ಅದೇ ರೀತಿಯಾಗಿ ಈ OPD ಚೀಟಿ ತೆಗೆದುಕೊಂಡ್ಮೇಲೆ ಡಾಕ್ಟ್ರ್ ಹತ್ರ ತೋರಿಸಿ ಯಾವುದಾದ್ರೂ ಚೆಕಪ್ ಮಾಡಿಸ್ಬೇಕಂದ್ರೆ ಏನು ಹಣ ಪಾವತಿ ಮಾಡಬೇಕಂದ್ರೆ ಅಲ್ಲೇ ಕೂಡ 5-6-7-8 ಏನು ಕೌಂಟರ್ಗಳು ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡುವಂತಹವು ಮಾತ್ರ ಕೇವಲ 2-3. ಹೀಗಾಗಿ ಬಹಳ ತೊಂದರೆಯಲ್ಲಿರುವಂತಹ ಈ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಹಳಷ್ಟು ಸೌಲಭ್ಯಗಳು ಕಡಿಮೆ ಇದ್ದಾವೆ. ಇಲ್ಲಿ ನೋಡಿ ಸಾಲಾಗಿ ಸಾವಿರಾರು ಜನ OPDಗೆ ನಿಂತಿದ್ದಾರೆ. ಆದರೆ ಅಲ್ಲಿ OPDಯ ಕೌಂಟರ್ಗಳು ಕೆಲವೊಂದು ಖಾಲಿಯಾಗಿ ಮುಚ್ಚಲಾಗಿದೆ. ನೋಡಿ, ಕಾಣ್ತಾ ಇದೆ ನೋಡಿ. ಅಲ್ಲಿರುವಂಥದ್ದು ಕೇವಲ ಬೆರಳೆಣಿಕೆಯ ಕೌಂಟರ್ಗಳು ಓಪನ್ ಆಗಿದ್ದಾವೆ. 2 ಕೌಂಟರ್ಗಳು ಓಪನ್ ಆಗಿದ್ದಾವೆ 6-7-8 ಕೌಂಟರ್ನಲ್ಲಿ. ಹೀಗಾಗಿ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿ ಔಷಧಿ ವಿತರಕರು ಶ್ರೀಪಾದ್ ಪತ್ತಾರ್ ಅವರನ್ನು ಇಲ್ಲಿರುವಂತಹ ಔಷಧಗಳ ಬಗ್ಗೆ, ಈ ಶುಗರ್ ಪೇಷಂಟ್ಗೆ ನೀಡಬಹುದಾದ ಔಷಧಗಳ ಬಗ್ಗೆ ಫೋನ್ ಮಾಡಿ ವಿಚಾರಿಸಿದರೆ ಅವರು ನೀವು ಅಷ್ಟೇ ಅಲ್ರಿ, ಇದನ್ನು ನೂರಾರು ಪೇಷಂಟ್ಗಳು ಬರ್ತವೆ, ಸಾವಿರಾರು ಪೇಷಂಟ್ಗಳು ಬರ್ತವೆ ಅನ್ನುವಂಥ ಮಾತು ಹೇಳ್ತಾರೆ. ಇಲ್ಲಿ ನೋಡಿ, ಶುಗರ್ ಜಾಸ್ತಿ ಆಗಿರುವಂಥ ಒಬ್ಬ ಪೇಷಂಟ್ಗೆ ಕೊಡಬೇಕಾದಂತಹ ಒಂದು ಶುಗರ್ನ ಔಷಧಗಳು ಇಲ್ಲ. ಕಬ್ಬಿಣಾಂಶ ಇರುವಂತಹ ಸಿರಪ್ನ ಔಷಧಿಗಾಗಿ ಒಬ್ಬ ವ್ಯಕ್ತಿ ಕಾದು ನಿಂತರೂ ಕೂಡ ಯಾವುದೇ ಉಪಯೋಗ ಆಗಲಿಲ್ಲ. ದೂರವಾಣಿ ಮುಖಾಂತರ ಔಷಧ ವಿತರಕರನ್ನು ಮಾತಾಡಿದ್ರೆ ಸ್ಟಾಕ್ ಇಲ್ಲ, ಬರ್ತವೆ, ಕೊಡ್ತೀವಿ ಅನ್ನುವಂಥ ಹರಕೆಯ ಉತ್ತರಗಳನ್ನು ಕೊಡ್ತಾರೆ. ಅದು ಬಿಟ್ಟರೆ ಬೇರೇನು ಉತ್ತರ ಕೊಡಲ್ಲ. ಹೀಗಾಗಿ ಇಲ್ಲಿರುವಂಥ ಬಹಳ ದೊಡ್ಡ ಸಮಸ್ಯೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಆಸ್ಪತ್ರೆ ಆಡಳಿತಾಧಿಕಾರಿಗಳು, ಈ ಆರೋಗ್ಯ ರಕ್ಷಾ ಸಮಿತಿ ಹಾಗೂ ಇಲ್ಲಿನ ಶಾಸಕರು, ಸಂಸದರು, ಸಚಿವರುಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿರುವಂಥ ಬೋಧಕ ಆಸ್ಪತ್ರೆಯಲ್ಲಿ ಒಮ್ಮೆ ಸಿಗುವಂಥ ವೈದ್ಯರು ಮರುದಿನ ಬಂದರೆ ಸಿಗೋಲ್ಲ. ಬಹಳಷ್ಟು ಡಾಕ್ಟರ್ಸ್ ಸ್ಟಾಫ್ಗಳು ಇರ್ತಾರೆ. BSc ನರ್ಸಿಂಗ್ ಕಲಿತಿರುವಂತಹ ಸಿಬ್ಬಂದಿಗಳು ಇರ್ತಾರೆ. ಅದೇ ರೀತಿಯಾಗಿ ಡಾಕ್ಟರ್ಸ್ ಇರ್ತಾರೆ. ಇಲ್ಲಿ ನೋಡಿ, ಯಾವುದೇ ಔಷಧ ಕೇಳಿದಾಗ ಹೊರಗಡೆ ಅಲ್ಲಿರುವಂಥ ಪ್ರೈವೇಟ್ ಮೋದಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಕೈ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಈ ಔಷಧಗಳು ಇಲ್ಲ, ನೀವು ಮೋದಿ ಆಸ್ಪತ್ರೆಯಲ್ಲಿ ತಗೊಳ್ಳಿ ಅಂತ ಹೇಳಿ ಮೋದಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ. ಆ ಮೋದಿ ಆಸ್ಪತ್ರೆ ಈ ಸರ್ಕಾರಿ ಆಸ್ಪತ್ರೆಯ ಒಳಗಡೆನೆ ಕೌಂಟರ್ ತೆರ್ಕೊಂಡು ಕುಂತಿದೆ. ಇಲ್ಲಿ ಇರುವಂಥ ಫಾರ್ಮಸಿಸ್ಟ್ರುಗಳು ಈ ಮೋದಿ ಆಸ್ಪತ್ರೆಯ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು ಬಹಳಷ್ಟು ಔಷಧಿಗಳನ್ನು ಹೊರಗಡೆ ಮೋದಿ ಆಸ್ಪತ್ರೆಗೆ ತಗೋಕೊಳ್ಳಿ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹಾಗಾಗಿ ಇಲ್ಲಿರುವಂಥ ರೋಗಿಗಳಿಗೆ ಫ್ರೀ ಎನ್ನುವಂಥ ಒಂದು ಮನೋಭಾವ ಹೋಗ್ಬಿಟ್ಟು ಎಲ್ಲದಕ್ಕೂ ದುಡ್ಡು ಪಾವತಿ ಮಾಡಬೇಕು ಎನ್ನುವಂಥ ಪರಿಸ್ಥಿತಿ ಹುಟ್ಟಾಕೊಂಡು ಭಯಭೀತರಾಗಿದ್ದಾರೆ. ರೋಗಿಗಳಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ರಿಯಾಲಿಟಿ ಚೆಕ್ ಮಾಡ್ಕೊಂಬಿಡಿ ಏನು ನಡೀತಾ ಇದೆ ಅಂತ. ಯಾವುದದು IFA ಸಿರಪ್ ಈಗ ರಕ್ತ ಕಡಿಮೆ ಐತಂತ 1 ತಿಂಗಳು ಬಿಟ್ಟು ಬಾ ಅನ್ನಕತ್ತ ಮತ್ತೆ ಹೊಳ್ಳಿ ಈಗ ಮಾಡಿಸಿದ್ರ ತ್ರಾಸಾಗತ್ತ ಹುಡುಗ ಅದಕ್ಕೆ ಬ್ಯಾಡ.
ಆಮೇಲೆ ಸರ್ ಮೊನ್ನೆ ಅವರು ಟಾನಿಕ್ ಕೊಟ್ಟಿದ್ರು, ಆ ಟಾನಿಕ್ ಈಗ ಕೇಳಕ್ಕೆ ಹೋದ್ರೆ ವಾಪಸ್ ಕೇಳಕ್ಕೆ ಹೋದ್ರೆ ಇಲ್ಲ ಅನ್ನಕತ್ತಾರ, ಖಾಲಿ ಆಗಿ ಅನ್ನಕತ್ತಾರ ಸರ್. ಎರಡು ಕಡೆಗೆ ಖಾಲಿಗೆ ಚೀಟಿ ಬರ್ಕೊಡಂದ್ರೆ ಅದನ್ನು ಬರ್ಕೊಡೋಕೆ ತಯಾರಿಲ್ಲ ಸರ್. ಅದಕ್ಕೆ ಈಗ ಏನು ಮಾಡ್ಬೇಕು ಹೇಳಿ ಸರ್ ನಾವು ಕೊಡೋರು? ನಮ್ಗೆ ಒಂದ್ಸಲ ಹೋದ್ರೆ 34 ಕಿಲೋಮೀಟರ್ ಹೋಗ್ಬೇಕು ಬರ್ಬೇಕು, ಬಸ್ ಅನುಕೂಲ ಇಲ್ಲ, ಏನಿಲ್ಲ. ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ. ಇದಕ್ಕೆ ಏನಾರು ಯಾವ ಊರು ರೀ? ಮತ್ತೂರು ಸರ್. ಮತ್ತೂರು ಎಲ್ಲಿ ಬರುತ್ತೆ? ಸಿಂಧೋಗಿ. ಓಹೋ, ಅಲ್ಲಿ ಏನಾಗೈತೆ ರೀ? ಆಪರೇಷನ್ ಮಾಡಿಸ್ಬೇಕ್ರಿ ಹುಡುಗ, ಹಾಂ ಹಾಂ. ಅದಕ್ಕೆ ಅವು ಗಂಟ್ಲು ಆಪರೇಷನ್ ಮಾಡಿ ಮೊನ್ನೆ ತಾವೇ ಕೊಟ್ರಿ ಸರ್. ಅವು ಕೊಟ್ಟರೆ ಈಗಿಲ್ಲ ಅನ್ನಕತ್ತಾರ ಸರ್. ಅಡ್ಮಿಟ್ ಆಗೈತೇನ್ರಿ ಪೇಷಂಟ್? ಅಡ್ಮಿಟ್ ಆಗಿತ್ತು ರೀ, ಈಗ ಅವು ಕಳ್ಸಾಕತ್ತಾರ ಸರ್. ಡಿಸ್ಚಾರ್ಜ್ ಮಾಡಿ. ಯಾಕೆ? ಅಂದ್ರೆ ಒಂದು ತಿಂಗಳು ಬಿಟ್ಬಿಟ್ರೆ ಬ್ಲಡ್ ಕಡಿಮೆ ಐತಿ, ಒಂದು ತಿಂಗಳು ಬಿಟ್ಟು ಮಾಡೋಣ ಅಂತ ಹೇಳಿ. ಹಾಂ ಹಾಂ ಹಾಂ. ಈಗ ಇದು ಇವ್ನು ಬರ್ಕೊಟ್ಟಾರೇನ್ರಿ, ಇವ್ನು ಕೊಡ್ರಿ ಅಂತ? ಅದೇನು ರೀ, ಯಾವ್ದು ರೀ ಅದು? ಇದು IF ಸಿರಪ್ ಅದು ಯಾವ್ದು? ಸಿರಪ್. ಹ್ಞೂ ರೀ, ಬ್ಲಡ್ ಕವರ್ ಆಗಕ್ಕೇನದ? ಬ್ಲಡ್ ಕವರ್. ನಿಮ್ಮ ಹೆಸ್ರು ಏನ್ರಿ? ಪೇಷಂಟ್ ಹೆಸ್ರು ನಿಮ್ಮ ಹೆಸ್ರು ಹೇಳ್ರಿ. ರಾಜಾ ಬಕ್ಷಿ. ಪೇಷಂಟ್ ಹೆಸ್ರು? ಹಸನ್ ಸಾಬ್. ಯಾವ್ರು? ಮತ್ತೂರು ಸರ್. ಹಾಂ, ಇವ್ರದ್ದು ನೋಡ್ರಿ, ಇವ್ರದ್ದು ಹಂಗೆ ಶುಗರ್ದು ಇನ್ಸುಲಿನ್ ಇಂಜೆಕ್ಷನ್ ತೊಗೊಂತಾರ, ಇನ್ಸುಲಿನ್ ಇಂಜೆಕ್ಷನ್ ಇಲ್ಲ. ಸ್ಟಾಕ್ ಇಲ್ಲ, ಅದಿಲ್ಲ. ಜನಸಾಮಾನ್ಯರು, ರೋಗಿಗಳು ವೈದ್ಯ ನಾರಾಯಣು ಹರಿ ಅಂತಾರೆ. ಡಾಕ್ಟರ್ಗಳನ್ನೇ ದೇವರಂತ ನಂಬಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಲಿಕ್ಕಾಗದೆ ಇರುವಂಥ ಸರ್ಕಾರಿ ಸೌಲಭ್ಯಗಳಿಗಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ. ಇಲ್ಲಿ ನೋಡಿ, ಸಾವಿರಾರು ಬೆಡ್ ಇರುವಂಥ ಆಸ್ಪತ್ರೆಯಲ್ಲಿ ನಿತ್ಯ ಸಾವಿರಾರು OPD IPD ಇರುವಂತಹ ಈ ಆಸ್ಪತ್ರೆಯಲ್ಲಿ ಸಮರ್ಪಕವಾದ ಔಷಧಿಗಳ ವಿತರಣೆ ಆಗ್ತಾ ಇಲ್ಲ. ಈ ಜನೌಷಧಿ ಕೇಂದ್ರ ಏನು ಮೋದಿ ಜನೌಷಧಿ ಕೇಂದ್ರದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವೇನೋ, ಎಲ್ಲ ಚೀಟಿಗಳನ್ನು ಅಲ್ಲೇ ಬರೀತಾರೆ. ಬಹಳಷ್ಟು ಜನ ಇಲ್ಲಿ ಬಂದು ಅರ್ಧಕ್ಕೆ 2 ಜನ ಇಲ್ಲಿ ಬಂದು ಔಷಧಿಗಳನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರಿ ಆಸ್ಪತ್ರೆಯ ಜೊತೆಗೆ ಈ ಜನೌಷಧಿ ಕೇಂದ್ರ ಕೂಡ ಏನು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಎಲ್ಲ ರೀತಿಯ ರೋಗಿಗಳ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದೆ ಅಂತಲೇ ಜನ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಎಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಂಗೆ ಜಾಣ ಕುರುಡುತನವನ್ನು, ಹಗಲು ಕುರುಡುತನವನ್ನು ಅಧಿಕಾರಿಗಳು ತೋರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕುರಿತು ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ಮಾಡಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದ್ರ ವಿರುದ್ಧ ಜನಜಾಗೃತರಾಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.